ಸರ್ಕಾರದಲ್ಲಿ ಸೋರಿಕೆ ಇದೆಯಲ್ಲ, ಆ ಸೋರಿಕೆನ ತಡೆಗಟ್ಟಿ ಜನಗಳ ಕಟ್ಟ ತೆರಿಗೆ ಹಣ ಇದೆಯಲ್ಲ, ತೆರಿಗೆ ಹಣನ ಇವತ್ತು ಸರಿಯಾದ ರೀತಿ ಬಿಗಿ ಮಾಡಿಟ್ಕೊಂಡ್ರೆ ಆಗ ನಿಮಗೆ ಅಡ್ಮಿನಿಸ್ಟ್ರೇಷನ್ಗೆ ದುಡ್ಡಿಂದು ಕೊರತೆ ಆಗಲ್ಲ. ನೀವು ಎಲ್ಲ ಹೊಸ ಈಗ ಒಂದು ಉದಾಹರಣೆ ನಿಮ್ಗೆ ಹೇಳೋದು, ಅಧಿಕಾರಿಗಳ ವರ್ಗಾವಣೆಯಲ್ಲಿ ನೀವು ದುಡ್ಡು ಫಿಕ್ಸ್ ಮಾಡಿ ದುಡ್ಡು ತಗೊಂಡ್ಬಿಟ್ರೆ ಅವನ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಲ್ಲಿ. ಈಗ ನಿಮಗೆ ವಾಲ್ಮೀಕಿ ನಿಗಮದ್ದೆ ಅವನು ಯಾರೋ ಸೂಸೈಡ್ಗೆ ನಿಮ್ಮ ಜಿಲ್ಲೆಯವರೇ ಅಲ್ವಾ ಚಂದ್ರಶೇಖರು, ಅವನು ಸೂಸೈಡ್ ಮಾಡ್ಕೊಂಡು ಪತ್ರ ಬರೆದಿಟ್ಟಿದ್ದಕ್ಕೆ ವಿಷಯ ಅದು ಹೊರಗೆ ಬಂತು. ಇಲ್ಲೇ ಹೋಗಿದ್ರೆ ಏನಾಗೋದು? 87 ಕೋಟಿ 187 ಕೋಟಿನೂ ಖಾಲಿ ಆಗೋದೇನೋ. ಇದು ಎಲ್ಲಿ ನಾವು ಎಡವ್ತಾ ಇದ್ದೀವಿ. ದುಡ್ಡಿದೆ, ದುಡ್ಡಿಗೆ ಸಮಸ್ಯೆ ಇಲ್ಲ. ನೀವು ಕಾರ್ಯಕ್ರಮ ಕೊಡೋದಕ್ಕೂ ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಬಟ್ ಇಲ್ಲಿ ಪ್ರಶ್ನೆ ನಮ್ಮ ನಾಡಿನ ಜನತೆಯ ತೆರಿಗೆ ಹಣ, ಅದನ್ನು ಸ್ವೇಚ್ಛಾಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಲೂಟಿ ಆದರೆ ಇಲ್ಲಿ ಸರ್ಕಾರದ ಖಜಾನೆಗೆ ಎಷ್ಟು ದಿವಸ ಅದೇನು ಇದು ಕೆಟ್ಟೋಯ್ತದೇನು? ಅದಕ್ಕೆ ಏನು ಹೇಳ್ತೀರಿ ನೀವು? ಈಗ ಮೊಟ್ಟೆ ಕತೆ ಹೇಳೋ, ನಮ್ಮ ಚಿನ್ನದ ಮೊಟ್ಟೆ ಕತೆ, ಚಿನ್ನದ ಮೊಟ್ಟೆ ಕತೆ ಆಯ್ತದೆ ಇದು ಸರ್ಕಾರದ ಖಜಾನೆ. ಈಗ ಅವರ ಪಕ್ಷದ ನಡವಳಿಕೆ ನನಗೇನು ಗೊತ್ತು. ದಿನೇ ದಿನೇ ಅದು ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ, ದಿನೇ ದಿನೇ ಜಾಸ್ತಿನೇ ಆಗ್ತಾನೆ ಇದೆ. ನೋಡೋಣ ಅದು ಏನೇನಾಗುತ್ತೆ ಮುಂದಕ್ಕೆ. ಅದೇ ಇದೆಲ್ಲ ಈ ರೀತಿ ಹೇಳಿಕೆಗಳು ಏನು ನಡೀತಾ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಇದೇ ಅದಕ್ಕೆ ಆಡಳಿತದ ಯಂತ್ರದ ಮೇಲೆ ಇವತ್ತು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಕೊಂಡಿಲ್ಲ ಅವರು. ಅಧಿಕಾರಿಗಳ ಗೌರವ ಕೊಡಲ್ಲ, ಜನಗಳಲ್ಲಿ ವಿಶ್ವಾಸ ಮೂಡಲ್ಲ. ಇದನ್ನು ಈ ರೀತಿ ಮಾಡ್ಕೊಂಡು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊತಾರೆ, ಇತಿಹಾಸದ ಪಕ್ಷ ಅಂತಾರೆ. ಈ ರೀತಿ ನೀವು ಪ್ರತಿನಿತ್ಯ ಹೋದರೆ ಕೆಲವರು ಮುಖ್ಯಮಂತ್ರಿ ಚೇರ್ ಕಾಲಿಲ್ಲ ಅಂತಾರೆ, ಇನ್ನು ಕೆಲವರು ನಾವು ಹಾಸ್ಕೊಂಡಿದ್ದೀವಿ ಟವಲ್ಲು ಆಗಲೇ ಅಂತಾರೆ. ಈ ಥರ ಎಷ್ಟು ದಿವಸ ನಡೆಸ್ಕೊಂಡು ಹೋಗ್ತೀರಿ ಈ ಥರ? ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟಿಗೆ ನಿಮ್ಮಿಂದ ಏನು ಒಂದು ಕಾರ್ಯಕ್ರಮ ಇದು ಮಾಡ್ಕೊಂಡಿದ್ದೀರಿ? ನನ್ನ ಇಲಾಖೆಯಲ್ಲಿ, ಕೇಂದ್ರ ಸರ್ಕಾರದಲ್ಲಿ ನನಗೆ ಕೊಟ್ಟಂಥ ಇಲಾಖೆಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನನಗೆ ಬರಲ್ಲ. MSME ಅಂತಕ್ಕಂಥದ್ದು ಇನ್ನೊಂದು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನ ಇದೆ, ಅದಕ್ಕೆ ಅವರಿಗೆ ಬರುತ್ತದೆ. MSMEಗಳದ್ದು ಅವ್ರು ಮಾಡ್ತಾರೆ ರೂಪರೇಷೆಗಳನ್ನ. ನನ್ನ ಇಲಾಖೆಯಲ್ಲಿ ಈಗ ಇರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಇದೆಯಲ್ಲ, ಅದಕ್ಕೆ PLI ಸ್ಕೀಮ್ಗಳು ಅದನ್ನು ವರ್ಕೌಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈಗ ಫೇಮ್ 1 ಫೇಮ್ 2 ಇತ್ತು, ಈಗ ಫೇಮ್ 3 ಇಂಟ್ರೊಡ್ಯೂಸ್ ಆಗಬೇಕು. ಅದ್ರ ಬಗ್ಗೆ ನನ್ನ ಇಲಾಖೆಗೆ ಸ್ವಲ್ಪ ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದು ಭಾಗ. ಅದ್ರ ಜೊತೆಗೆ ಆಟೋಮೊಬೈಲ್ ಇಂಡಸ್ಟ್ರಿಗಳೇನಿದೆ ದೊಡ್ಡ ಮಟ್ಟದಲ್ಲಿ, ಅದಕ್ಕೆ ಕೆಲವು ಕೋಆರ್ಡಿನೇಷನ್ ಮಾಡೋದು ನನ್ನ ಕೈಗಿದೆ, ನನ್ನ ಹತ್ರ ಇದೆ. ಹೊಸ ಇಂಡಸ್ಟ್ರಿ ಈಗ ನಾವು ಇಲಾಖೆಯಿಂದ ತರಲಿಕ್ಕೇನು ಸಾಧ್ಯ ಇಲ್ಲ. ನನ್ನ ಹೆವಿ ಇಂಡಸ್ಟ್ರಿ ಏನಿದೆ, ಹೆವಿ ಇಂಡಸ್ಟ್ರಿನಲ್ಲೂ ಬಜೆಟ್ರಿ ಅಲೋಕೇಶನ್ ಇಲ್ಲ. ಬಜೆಟ್ರಿ ಅಲೋಕೇಶನ್ ನಮಗೆ ಫೇಮ್ 3 ಇದೆ, ಬಜೆಟ್ರಿ ಅಲೋಕೇಶನ್ ಇಲ್ಲ. ನಮ್ಮ ಒಂದು ಇಲಾಖೆಯಿಂದ ಕೆಲವರು ಫಾರಿನ್ ಇನ್ವೆಸ್ಟರ್ಸ್ ಬರ್ತಾರಲ್ಲ, ಕೆಲವರು ದೊಡ್ಡ ದೊಡ್ಡ ಕಾರ್ಖಾನೆಗಳು ಹಾಕಬೇಕು ಅಂತೇಳಿ ಪ್ರಪೋಸಲ್ ತರ್ತಾರಲ್ಲ, ಅಂಥವ್ರಿಗೆ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವ ಕಡೆ ಕಾರ್ಖಾನೆಗಳು ತಂದ್ರಪ್ಪ ಅಂತೇಳಿ ನಾನು ಸ್ವಲ್ಪ ಅವರಿಗೆ ಆ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಒಂಚೂರು ಅದ್ರ ಬಗ್ಗೆ ಉಪಯೋಗ ಮಾಡ್ಕೋಬೋದು ಅಷ್ಟೇ. ಇಲ್ಲ ಭಾಳ ಜನ ಬರ್ತಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ನೋಡೋಣ ನಮಗೆ, ಯಾಕೆಂದರೆ ಇದೆಲ್ಲ ಸ್ವಲ್ಪ ರಾಜ್ಯ ಸರ್ಕಾರದ ಕೋಆಪ್ರೇಷನ್ ಬೇಕು. ಈಗ ನಾನು ಕರ್ನಾಟಕಕ್ಕೆ ಬಂದ ಒಂದು ಇಂಡಸ್ಟ್ರಿ ಹಾಕಿ ಅಂದರೆ ರಾಜ್ಯ ಸರ್ಕಾರ ಭೂಮಿ ಕೊಡಬೇಕು, ರಾಜ್ಯ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ಗಳು ಕ್ರಿಯೇಟ್ ಮಾಡಿಕೊಡ್ಬೇಕು. ಇದೆಲ್ಲ ಆಗಬೇಕಲ್ಲ. ಅವ್ರಿಗೇನಾಗಿದೆ, ನಾನು ಕೇಂದ್ರದ ಮಂತ್ರಿ ಆಗಿದ್ದೆ ಸಹಿ ಸಾಕಾಯ್ತಾ ಇಲ್ಲ ಅವ್ರು, ನಾನೇನು ಮಾಡಲಿ? ಇಲ್ಲ, ನನ್ನ ಇಲಾಖೆಯಲ್ಲಿ ಹೇಳಿದ್ನಲ್ಲ ನಿಮಗೆ, ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ
ಕೆಲವು ತೀರ್ಮಾನಗಳನ್ನು ಕ್ಯಾಬಿನೆಟಿಗೆ ರೆಕಮೆಂಡ್ ಮಾಡ್ಬೋದು. ನಾನು ಫೈನಾನ್ಸ್ ಮಿನಿಸ್ಟ್ರಿಗೆ ರೆಕಮೆಂಡ್ ಮಾಡ್ಬೋದು. ನಾನು ನನ್ನ ಇಲಾಖೆಯಿಂದ ಈ ಇಂಡಸ್ಟ್ರಿಗಳು ಪ್ರಾರಂಭ ಮಾಡೋದಕ್ಕೆ ಆ ಒಂದು ಇಲಾಖೆಯಲ್ಲಿ ಅವಕಾಶಗಳಿಲ್ಲ.